ಚಳ್ಳಕೆರೆ ತಾಲೂಕು ಕೇಂದ್ರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಸಾಣಿಕೆರೆ ಗ್ರಾಮವು ಐತಿಹಾಸಿಕ ಪರಂಪರೆಯ ತಾಣವಾಗಿ ಗುರುತಿಸಿಕೊಂಡಿದೆ. ಗ್ರಾಮದ ಸುತ್ತಮುತ್ತ ಕಾಣಸಿಗುವ ಶಾಸನಗಳು, ಶಿಲ್ಪಕಲೆಗಳು, ನಾಗರಕಲ್ಲುಗಳು, ಉಯ್ಯಾಲೆ ಕಲ್ಲುಗಳು ಸೇರಿದಂತೆ ಅನೇಕ ಪುರಾತನ ಕುರುಹುಗಳು ಈ ಭಾಗದ ಶ್ರೀಮಂತ ಇತಿಹಾಸವನ್ನು ಸಾರುತ್ತವೆ. ಇದರ ಜೊತೆಗೆ ಸಾಣಿಕೆರೆ ಗ್ರಾಮದಲ್ಲಿರುವ ಗ್ರಂಥಾಲಯದ ಪುಸ್ತಕ ಭಂಡಾರದೊಂದಿಗೆ ಪುರಾತತ್ವ ವಸ್ತು ಸಂಗ್ರಹಾಲಯವು ಕಾರ್ಯನಿರ್ವಹಿಸುತ್ತಿದೆ. ಸ್ಥಳೀಯವಾಗಿ ಪತ್ತೆಯಾಗಿರುವ ಅಪರೂಪದ ಶಾಸನಗಳು, ಶಿಲ್ಪಗಳು ಹಾಗೂ ಇತಿಹಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಇಲ್ಲಿ ಸಂರಕ್ಷಿಸಿ ಪ್ರದರ್ಶಿಸಲಾಗುತ್ತಿದೆ. ಈ ಸಂಗ್ರಹಾಲಯವು ಇತಿಹಾಸ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಮಹತ್ವದ ಮಾಹಿತಿ ಕೇಂದ್ರವಾಗಿದ್ದು, ಗ್ರಾಮದ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ಮಾಡುತ್ತಿದೆ. ಆದರೆ ಈ ಅಮೂಲ್ಯ ಐತಿಹಾಸಿಕ ಸಂಪತ್ತಿನ ಸಂರಕ್ಷಣೆಗೆ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ಸೂಕ್ತ ಗಮನಹರಿಸಿ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಮುಂದಾಗಬೇಕೆಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಶ್ರೀಕೃಷ್ಣಮೂರ್ತಿ, ಆಮೇಲೆ ಗುಂಡುಗಳು, ಫಿರಂಗಿ ಗುಂಡುಗಳು, ಆಮೇಲೆ ಇವು ತಟ್ಟೆಗಳು ಬರ್ಕೊಂಡಿದ್ರಲ್ಲ ಫಿರಂಗಿ ಗುಂಡು, ಚಾಕು, ಇವು ಸಹ ಬೊಟ್ಟು ನಾಣ್ಯ ಅದ್ರಾಗ. ಕೋಟೆ ಇತ್ತಲ್ಲ ನಮ್ದು ಊರು ಅಲ್ಲೇ ಇತ್ತು, ಸಾಣಿಕೆರೆ ತೋರಿಸ್ಬೇಕಾದ್ರೆ ಆ ಕಡೆ ಹೋದಾಗ ನಿಡಗಲ್ಲವರು ಇಲ್ಲಿ ಪದೇ ಪದೇ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲಿ ಅವ್ರಿಗೆ ಅನುಕೂಲ ಆಗಿಸ್ತಾರೆ. ಇದು ಸಾಮಗ್ರಿ ಹೋಗ್ಬೇಕಾದ್ರೆ ಇಲ್ಲಿ ಅನುಕೂಲ ಆಗಿಸ್ತಾರೆ. ಇಲ್ಲಿ ಹೇಳ್ತಿದ್ರು ಇಲ್ಲಿದ್ದಾಗ ಅಲ್ಲಿ ಒಂದು ದೊಡ್ಡ ಗುಂಡಿ ಇತ್ತಂತ, ಛತ್ರಿ ಟೈಪ್ ಬಂಡೆ ಸೆಂಟ್ರಲ್ಲಿ. ಅಲ್ಲಿ ಸೈನ್ಯಕ್ಕೆ ಬಿಟ್ಟಾಗ ಇಲ್ಲಿ ನೀರು ಹರಿದು ಹೋಗ್ತಾ ಇರ್ತಕ್ಕಂಥದ್ದನ್ನ ಕಂಡಾಗ ನಿಡಗಲ್ಲ ಕಾಮರಾಜ ಅಂತ ರಾಜ, ಅವನು ಇದನ್ನ 300 ಸೇರ್ಕೊಂಡ್ಬಿಟ್ಟು ಒಂದು ಕೆರೆ ಕಟ್ಬಿಟ್ರೆ ಏರಿಯಾ ಹಾಕ್ಬಿಟ್ರೆ ನೀರು ಸ್ಟಾರ್ಟ್ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ ಎಲ್ಲ ಅಂತೇಳಿ ಪ್ರಾರಂಭ ಮಾಡಿದ್ರು. ಆಮೇಲೆ ಅದು ಚಿತ್ರದುರ್ಗ ರಾಜರಿಗೆ ಸೇರ್ತಕ್ಕಂಥದ್ದು ಈ ಪ್ಲೇಸು. ಚಿತ್ರದುರ್ಗ ರಾಜ ಅನ್ಸುತ್ತೆ, ಚಿಕ್ಕಣ್ಣ ಅಂತೇಳಿ ಒಬ್ಬ ರಾಜ, ಮಕ್ಕಣ್ಣ ಕಾಲದಲ್ಲಿ ಚಿಕ್ಕಣ್ಣ ನಾಯಕ, ಅವನು ಬಂದ್ಬಿಟ್ಟು ಚಿಕ್ಕಣ್ಣ ನಾಯಕನ ಕಾಲಾವಧಿಯಲ್ಲಿ ಅದು ಆ ಕಲ್ಲು ಇದಾವೆ. ಮತ್ತೆ ಇದು ದೀಪದ ಕಂಬಗಳು, ಕಂಬಗಳ ಮೇಲೆ ಹೈಟ್ ಆಗಿರ್ತಕ್ಕಂಥ ಇದರಲ್ಲಿ ಕುತ್ಕೊಂಡು ಓದಲಿಕ್ಕೆ ಅಥವಾ ಏನೇನು ಕೆಲಸ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಇದು ಹಗ್ಗಗಳನ್ನು ತಯಾರು ಮಾಡ್ತಕ್ಕಂಥ ಇದು ಹಗ್ಗದ ಇದು ಕೀ ಕೊಟ್ಟ ನಡೀತಕ್ಕಂಥ ಒಂದು ಆಗಿನ ಸುಮಾರು ಹಳೆಯ ಕಾಲದ್ದು ಗಡಿಯಾರ. ಕೀ ಕೊಟ್ರೆ ಗಡಿಯಾರ ಅಲಾರಾಮ್ ಎಲ್ಲವನ್ನು ಸಂಗ್ರಹ ಮಾಡ್ತೀವಿ. ಇದು ಸಾಣಿಕೆರೆ ಅಂತ ಹೇಳೋ ಐತಿಹಾಸಿಕ ಸ್ಥಳ ಆಗಿರುತ್ತೆ. ಈಗಲೂ ಸಮೇತ ಊರಿನ ಸುತ್ತಮುತ್ತ ಕೋಟೆ ಕೊತ್ತಲುಗಳನ್ನು, ಬುರುಜು ಬತೇರಿಗಳನ್ನು ಕಾಣಬಹುದು. ಮತ್ತು ಕೋಟೆಯ ಆ ಕಡೆಗೆ ನೀರು ನಿಲ್ಲಿಸ್ತಕ್ಕಂಥ ವಿಷದ ಗುಂಡಿಗಳನ್ನು ಕಾಣಬಹುದು. ಮಂಟಪ ಇದೆ. ಹಾಗೆ ಆ ಕೆರೆಯ ಆಚೆ ದಡದಲ್ಲಿ ಉಯ್ಯಾಲೆ ಕಂಬ, ನಾಗರ ಕಲ್ಲುಗಳು ಮತ್ತು ವೀರಗಲ್ಲು, ಮಹಾಸತಿ ಕಲ್ಲು ಎಲ್ಲವನ್ನು ನೋಡ್ಬೋದು. ಐತಿಹಾಸಿಕ ಪ್ಲೇಸ್ ಆಗಿರೋದು, ಸ್ಥಳ ಆಗಿದೆ. ಇದು ಚಿತ್ರದುರ್ಗ ಸಂಸ್ಥಾನದ ಚಿಕ್ಕಣ್ಣ ನಾಯಕನ ಕಾಲದಲ್ಲಿ ಈ ಕೋಟೆಯನ್ನು ಪ್ರಾರಂಭ ಮಾಡಿದ್ದು. ಇಲ್ಲಿ ಸ್ಥಳೀಯವಾಗಿ ಸಾಣಪ್ಪ ನಾಯಕ ಅಂತಕ್ಕಂಥವನಿಗೆ ಈ ಉಸ್ತುವಾರಿಯನ್ನು ಕೊಟ್ಟು ಅವರು ಈ ಸಾಣಿಕೆರೆಯನ್ನು ಕಟ್ಟಿ ಬೆಳೆಸಿ ಚಿಕ್ಕಣ್ಣ ನಾಯಕ ರಾಜರಿಗೆ, ಚಿತ್ರದುರ್ಗ ಸಂಸ್ಥಾನ ರಾಜರಿಗೆ ಯುದ್ಧ ಸಾಮಗ್ರಿಗಳಿಂದ ಕತ್ತಿ ಗುರಾಣಿಗಳನ್ನು ಸಾಣೆ ಹಿಡಿತಕ್ಕಂಥ ಸ್ಥಳ ಸಾಣಿಕೆರೆ. ಹಾಗೆ ಇದು ನಂತರ ಕಾಲಮಾನದಲ್ಲಿ ಸಾಣಿಕೆರೆ ಅಂತೇಳಿ ಐತಿಹ್ಯವಾಗಿ ಹೆಸರನ್ನು ಪಡ್ಕೊಂಡಿದೆ. ಹೆಸರು ರಘುನಾಥ್ ಅಂತೇಳಿ ಇಲ್ಲಿ ಸಾಣಿಕೆರೆ ಸ್ಥಳೀಯವಾಗಿರ್ತಕ್ಕಂಥ ನಿವಾಸಿ. ಜೊತೆಗೆ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರಾಗಿ ಸೇವೆ ಮಾಡ್ತಾ ಇದ್ದೀನಿ. ನಾವು ಒಂದಿಷ್ಟು ಐತಿಹಾಸಿಕವಾದಂಥ ವಸ್ತುಗಳನ್ನು ಮತ್ತು ಕೋಟೆಯನ್ನು ಉಳಿಸ್ಬೇಕು ಅಂತೇಳಿ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಸಾಕ್ಷಿ ಇದ್ದಾವೆ ಐತಿಹಾಸಿಕ ವಸ್ತುಗಳು. ಇಲ್ಲಿ ಕೋಟೆಗಳಿಂದ ಮತ್ತು ಮಂಟಪಗಳಿಂದ ಸಂಗ್ರಹಣೆ ಮಾಡಿರ್ತಕ್ಕಂಥ ಕೆಲವೊಂದು ವಸ್ತುಗಳಿದ್ದಾವೆ. ಒನಕೆಗಳು, ಚಾಕುಗಳು ಆಗಿನ ಕಾಲದಲ್ಲಿ, ಮತ್ತು ಬಳಪದ ದೀಪಗಳು, ಜೊತೆಗೆ ಇವೆಲ್ಲವೂ ತಾಮ್ರ ಹಿತ್ತಾಳೆಯ ತಟ್ಟೆಗಳು, ಲೋಟಗಳು ಆಗಿನ ಕಾಲತಕ್ಕಂಥ. ಇದರಲ್ಲಿ ನೀರು ಕುಡಿದ್ರೆ ಆರೋಗ್ಯ ಅಷ್ಟು ಚೆನ್ನಾಗಿರ್ತಿತ್ತು. ಹಾಗೆ 106 ವರ್ಷ ಬದುಕ್ತಾ ಇದ್ರು. ಜೊತೆಗೆ ಇಲ್ಲಿ ಬಿತ್ತುವ ಸಾಮಗ್ರಿ, ಜನಪದ ಸಾಮಗ್ರಿಗಳಿದ್ದಾವೆ, ಬರ್ಚಿಗಳಿದ್ದಾವೆ. ಇದಕ್ಕೆ ಒಂದು ಹೋಲ್ ಇರ್ತಿತ್ತು, ಅದು ತೆಗೆದುಹಾಕಿದ್ವಿ. ಯುದ್ಧನಾಯಕ ಬರ್ಚಿ, ಸೈನಿಕರು ಇಟ್ಕೊಳ್ತಕ್ಕಂಥದ್ದು, ಜೊತೆಗೆ ಅಳತೆ ಮಾಡ್ತಕ್ಕಂಥ ಸಾಧನಗಳು. ಈಗ ಇದು ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಬಳಪನ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾ ಶ್ರೀಕೃಷ್ಣನ ವಿಗ್ರಹ ಸೂಕ್ಷ್ಮವಾಗಿ ಕಲಾವಿದ ಕೆತ್ತನೆ ಮಾಡಿರ್ತಕ್ಕಂಥದ್ದು. ನಂತರ ನಾಣ್ಯಗಳು, ಈ ತೂತು ಬಟ್ಟುಗಳು, ನಾಣ್ಯಗಳು ಅಂತ ಹೇಳಿದಾವೆ.
ಮತ್ತೆ ಯುದ್ಧ ಸಾಮಗ್ರಿಗಳಿಗೆ ಬಂದಾಗ ಇಲ್ಲಿ ಫಿರಂಗಿ ಗುಂಡುಗಳನ್ನು ನೋಡಬಹುದು.